ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರವಿಕಾ ಕಿಚನ್. ಇವತ್ತಿನ ಮಲೆನಾಡ ರೆಸಿಪಿ ಸೀರೀಸಲ್ಲಿ ಆ್ಯಡ್ ಆಗ್ತಿರುವಂತಹ ರೆಸಿಪಿ ಹಲಸಿನಕಾಯಿ ಹಪ್ಪಳ, ರಾ ಜಾಕ್ ಫ್ರೂಟ್ ಪಾಪಡ್. ಬನ್ನಿ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲು ನಾನು ನಮ್ಮ ತೋಟದಲ್ಲಿರುವಂತಹ ಫ್ರೆಶ್ ಆಗಿರೋ ಚೆನ್ನಾಗಿ ಬೆಳೆದಿರುವಂತಹ ಹಲಸಿನಕಾಯಿನ ತಗೋತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲ ಹಲಸಿನಕಾಯಿಯು ಹಪ್ಪಳ ಮಾಡೋದಕ್ಕೆ ಬರಲ್ಲ. ಹಪ್ಪಳ ಮಾಡೋದಕ್ಕೆ ಅಂತಾನೆ ಸ್ಪೆಷಲ್ ಆಗಿರೋ ಹಲಸಿನಕಾಯಿಗಳು ಇರುತ್ತೆ. ಆ ಥರ ಹಲಸಿನಕಾಯಿನ ತಗೊಳ್ಬೇಕು. ಹಲಸಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಸೊಳೆಗಳನ್ನೆಲ್ಲ ನೀಟಾಗಿ ಬಿಡಿಸಿ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಅದನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ ತಕ್ಕಂತೆ ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 5 to 6 ವಿಸಿಲ್ಸ್ ಅನ್ನ ಹೊಡ್ಸ್ಕೊಂಬಿಡಿ. ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಅದು ಆರ್ಬೇಕು, ಬಿಸಿ ಇರಬಾರ್ದು. ಅದು ಆರಿದ ತಕ್ಷಣ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ತೆಳುವಾಗಿರುವಂತಹ ಪ್ಲಾಸ್ಟಿಕ್ ಅನ್ನ ತಗೊಳ್ಳಿ. ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ಳಿ. ಆಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಹಪ್ಪಳದ ಮಿಶ್ರಣವನ್ನ ನಿಮಗೆ ಯಾವ ಶೇಪ್ ಬೇಕು, ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ. ನಂತರ ಅದನ್ನ ಬಿಸಿಲಿಗೆ ಒಣಗಾಕಿ ಒನ್ ಡೇ ಫುಲ್ಲು ಅಥವಾ 2 days ಅಲ್ಲಿ ಚೆನ್ನಾಗಿ ಅದು ಒಣಗುತ್ತೆ. ನಂತರ ಅದನ್ನ ತೆಗೆದುಬಿಟ್ಟು ಬಟ್ಟೆ ಮೇಲೆ ಒಣಗಾಕಿ, ಇನ್ನೂ ಚೆನ್ನಾಗಿ ಒಣಗುತ್ತೆ. ಒಂದು 4 to 5 days ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. 2 to 3 years ಆದ್ರೂ ಅದು ಹಾಳಾಗಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನೀಗ ಚೆನ್ನಾಗಿ ಒಣಗಿರುವಂತ ಹಪ್ಪಳವನ್ನ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಮ್ಮ ಅಜ್ಜಿ ನಾವು ಚಿಕ್ಕವರಿರುವಾಗ ಈ ತರ ಹಲಸಿನಕಾಯಿ ಹಪ್ಪಳವನ್ನ ಒಲೆಯಲ್ಲಿ ಸುಟ್ಬಿಟ್ಟು ಅದಕ್ಕೆ ಬೆಲ್ಲವನ್ನ ಹಚ್ಚಿ ಕೊಡ್ತಾ ಇದ್ರು. ತುಂಬಾನೇ ಟೇಸ್ಟಿ ಆಗಿರ್ತಾ ಇತ್ತು ಅದು. ಹಲಸಿನಕಾಯಿ ಹಪ್ಪಳ ಎಣ್ಣೆಲಿ ಕರ್ಕೊಂಡು ತಿಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೇನೆ ತಿಂದ್ರೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಓಕೆನಾ?